ಹೆಲೋ ಗೈಸ್, ಇಡಿಗೆ ಚಾನೆಲ್ ಬ್ಲಾಗ್ಸಿಗೆ ಎಲ್ಲರಿಗೂ ಸ್ವಾಗತ. ಇವತ್ತು ಬಟಾಟಂಬಡೆ ಮಾಡೋದಂತ. ಸೊ ನಂದು ಫೇವ್ರೇಟ್ ಇದು. ಸೊ ಅದಕ್ಕೆ ಆಲ್ರೆಡಿ ತಂದಿಟ್ಟದ್ದು ಆಲೂಗಡ್ಡೆ ಇತ್ತು 3. ಸೊ ಅದು ಮತ್ತೆ ಅಲ್ಲೇ ಇಟ್ಟರೆ ವೇಸ್ಟ್ ಆಗುತ್ತೆ. ಅದಕ್ಕೆ ಬಟಾಟಂಬಡೆ ಮಾಡಿ ತಿನ್ನುವ, ಒಳ್ಳೆಯದಾಗ್ತದೆ ಈಗ ಅಂದರೆ ನಮ್ಮದು ಈ ಮಳೆಗಾಲಕ್ಕೆ. ಇದರ ಜೊತೆ ನಾನು ಒಂದು ಮೊಟ್ಟೆ ಕೂಡ ಹಾಕಿದೆ ಬೇಯಿಸಲಿಕ್ಕೆ. ಇಲ್ಲಿ ಕಡಲೆ ಇಟ್ಟಿದ್ದು ಬ್ಯಾಟರ್ ಈಗ ರೆಡಿ ಮಾಡುವ. ಸೊ ನಿಮಗೆ ಅಂದರೆ ಅಂದಾಜಿಗೆ ಈಗ ಬ್ಯಾಟರ್ ರೆಡಿ ಮಾಡಬೇಕು. ಅಂದರೆ ಅದರಲ್ಲಿ 3 ಆಲೂಗಡ್ಡೆಯಲ್ಲಿ ಎಷ್ಟು ಆಗ್ತದೆ ಅಂತ ನನಗೆ ಕೂಡ ಗೊತ್ತಿಲ್ಲ. ಸೊ ಅದಕ್ಕೆ ನಾನು ಇಲ್ಲಿ ಅಂದಾಜಿಗೆ ರೆಡಿ ಮಾಡಿ ಇಡ್ತೇನೆ, ಮತ್ತು ಬೇಕಾದರೆ ಹಾಕ್ಬೋದು. ಇಲ್ಲಿ ನಾನು ಉಪ್ಪು ಹಾಕ್ತಿಲ್ಲ ಇದಕ್ಕೆ. ನಾನಿಲ್ಲಿ 1 ಪ್ಯಾಕೆಟ್ ಮ್ಯಾಗಿ ಮಸಾಲ ಹಾಕ್ತಿದ್ದೇನೆ. ಸೊ ಬ್ಯಾಟರ್ ಇದ್ದು ಕೂಡ ಟೇಸ್ಟ್ ಒಳ್ಳೆಯದಾಗಿ ಬರುತ್ತೆ. ಇದಕ್ಕೆ ಇದು ಹಾಕಿದರೆ ಬೇರೆ ಎಂಥ ಮಸಾಲ ಹಾಕಬೇಕಂತ ಇಲ್ಲ. ಅಂದರೆ ನಾವು ಸ್ವಲ್ಪ ಖಾರದ ಪುಡಿ ಎಲ್ಲ ಹಾಕ್ತೇವೆ ಇಲ್ಲದಿದ್ದರೆ ಇದಕ್ಕೆ ಬ್ಯಾಟರಿಗೆ. ಸೊ ಇದಕ್ಕೆ ಮ್ಯಾಗಿ ಮಸಾಲ ಹಾಕಿದರೆ ಎಂಥ ಕೂಡ ಹಾಕಬೇಕಂತ ಇಲ್ಲ, ಇದರಲ್ಲೇ ಎಲ್ಲ ಟೇಸ್ಟ್ ಬರುತ್ತೆ. ಉಪ್ಪು ಕೂಡ ಸೇರಿಸಬೇಕಂತ ಇಲ್ಲ. ನೀವು ಜಾಸ್ತಿ ಬ್ಯಾಟರ್ ಮಾಡ್ತೀರಾದರೆ, ಅಂದರೆ ಜಾಸ್ತಿ ಕ್ವಾಂಟಿಟಿಯಲ್ಲಿ ಮಾಡಲಿಕ್ಕಿದ್ರೆ 2 ಪ್ಯಾಕೆಟ್ ಮ್ಯಾಗಿ ಹಾಕಿದರೆ ಆಯಿತು, ಅಂದರೆ ಮ್ಯಾಗಿ ಮಸಾಲ. ಇನ್ನಿದಕ್ಕೆ ನೀರನ್ನು ಸೇರಿಸಿ ಅದರದ್ದು ಬ್ಯಾಟರ್ ರೆಡಿ ಮಾಡಿ ಇಡುವ. ಸೊ ಇದನ್ನು ಈಗ ಒಳ್ಳೇದು ಮಾಡಿ ಮಿಕ್ಸ್ ಮಾಡಬೇಕು. ತುಂಬ ತೆಳು ಕೂಡ ಇಡಬಾರ್ದು, ತುಂಬ ಗಟ್ಟಿ ಕೂಡ ಇಡಬಾರ್ದು. ಅಂದರೆ ಅದು ಆಲೂಗಡ್ಡೆಯದ್ದು ನಾವು ಉಂಡೆ ಕಟ್ಟಿರ್ತೇವೆ ನೋಡಿ, ಅದು ಇದರಲ್ಲಿ ಡಿಪ್ ಮಾಡಿ ತೆಗೆಯುವಾಗ ಅದಕ್ಕೆ ಒಳ್ಳೆಯದಾಗಿ ಕೋಟಿಂಗ್ ಆಗಿ ಅದು ಬರಬೇಕು. ಅಂದರೆ ತೆಳುವಾಗಿ ನೀರಿನ ಥರ ಇರಬಾರ್ದು. ಸೊ ಅಷ್ಟು ಕನ್ಸಿಸ್ಟೆನ್ಸಿಯಲ್ಲಿ ನಾವು ಇಡಬೇಕು. ಇನ್ನಿದಕ್ಕೆ ನಾನು ಸ್ವಲ್ಪ ಜೀರವನ್ನು ಹಾಕ್ತಿದ್ದೇನೆ. ಸ್ವಲ್ಪ ಬೇಕಿಂಗ್ ಪೌಡರ್ ಹಾಕಿದರೆ ಆಯಿತು, ಸ್ವಲ್ಪ. ಇದು ತುಂಬ ತೆಳು ಅಂತ ಆದರೆ ಮತ್ತೆ ಸ್ವಲ್ಪ ಕಡಲೆ ಹಿಟ್ಟನ್ನು ಸೇರಿಸಿದರೆ ಆಯಿತು. ಇದನ್ನಿನ್ನು ಸೈಡಿಗೆ ಇಡುವ. ಸೊ ಇಲ್ಲಿ ನಾನು ಈರುಳ್ಳಿಯನ್ನು ಕಟ್ ಮಾಡಿ ಇಟ್ಟಿದ್ದೇನೆ. ಇದನ್ನು ಸ್ವಲ್ಪ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇಡಬೇಕು. ಹಾಗೆಯೇ ಟೊಮೆಟೊ ಕೂಡ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇಟ್ಟಿದ್ದೇನೆ. ಮತ್ತು ಸ್ವಲ್ಪ ಖಾರಕ್ಕೆ ಹಸಿಮೆಣಸಿನಕಾಯಿ. ನಾನಿಲ್ಲಿ ಒಂದೇ ತಗೊಂಡಿದ್ದೇನೆ ಮೆಣಸು, ಜಾಸ್ತಿ ಆಗ್ತಿಲ್ಲ. ಇಲ್ಲಿ ಆಲೂಗೆಡ್ಡೆ ಕೂಡ ಒಳ್ಳೆಯದಾಗಿ ಬೆಂದಿದೆ. ಇನ್ನು ಇದರದ್ದು ಇದು ತೆಗಿಬೇಕು, ಸಿಪ್ಪೆ ತೆಗಿಬೇಕು. ಸೊ ನಾನು ಮತ್ತೆ ಕಟ್ ಮಾಡಿ ಹಾಕಿದ್ದೆ, ಅಂದರೆ ಅದು ತುಂಬ ಟೈಮ್ ತಾಗ್ತಿತ್ತು ಬೇಯಲಿಕ್ಕೆ. ಅದಕ್ಕೆ ನಾನು ಅದನ್ನು ಕಟ್ ಮಾಡಿದೆ ಅದರಲ್ಲೇ, ಅಂದರೆ ಬೇಯುವಾಗನೇ ಚಾಕು ಹಾಕಿ ಕಟ್ ಮಾಡಿದೆ. ಇಲ್ಲದಿದ್ದರೆ ಅಂದರೆ ಅದು ತುಂಬ ಒತ್ತು ತಾಗ್ತದೆ. ಇನ್ನು ಇದರದ್ದು ಒಳ್ಳೇದು ಮಾಡಿ ಸಿಪ್ಪೆ ತೆಗಿಬೇಕು.
ಇಲ್ಲಿ ನಾನು ಇದನ್ನು ಒಮ್ಮೆ ವಾಶ್ ಮಾಡ್ತಿದ್ದೇನೆ. ಇನ್ನು ಬಾಜಿಗೆ ರೆಡಿ ಮಾಡಿದರೆ ಆಯಿತು. ಇಲ್ಲಿ ನಾನು ತೆಂಗಿನೆಣ್ಣೆಯನ್ನು ಹಾಕ್ತಿದ್ದೇನೆ. ಸೊ ಇಲ್ಲಿ ಫಸ್ಟಿಗೆ ಇದಕ್ಕೆ ನಾವು ಒಗ್ಗರಣೆ ಕೊಡಬೇಕು. ಎಣ್ಣೆ ಒಳ್ಳೆಯದಾಗಿ ಬಿಸಿ ಆದಮೇಲೆ ಸಾಸಿವೆಯನ್ನು ಸೇರಿಸುವ. ಸಾಸಿವೆ ಒಳ್ಳೆಯದಾಗಿ ಈಗ ಒಡಿತದೆ. ಸೊ ಆಗ ಕರಿಬೇವನ್ನು ಹಾಕಿದರೆ ಆಯಿತು. ಅಂದರೆ ಕರಿಬೇವು ಫ್ರೆಶ್ ಇರಲಿಲ್ಲ ನನ್ನ ಹತ್ರ, ಆಲ್ರೆಡಿ ಫ್ರಿಜ್ಜಲ್ಲಿ ಇಟ್ಟದ್ದಿತ್ತು. ಸೊ ಹಾಗಾಗಿ ಅದು ಸ್ವಲ್ಪ ಬಾಡಿದೆ. ಇನ್ನಿದಕ್ಕೆ ಈರುಳ್ಳಿಯನ್ನೆಲ್ಲ ಹಾಕಿ ಲೈಟಾಗಿ ಫ್ರೈ ಮಾಡುವ. ಸೊ ನೀವು ಒಗ್ಗರಣೆ ಕೊಡುವಾಗ ಅದಕ್ಕೆ ನಿಮಗೆ ದಾಳನ್ನು ಕೂಡ ಆ್ಯಡ್ ಮಾಡ್ಬೋದು. ಮತ್ತು ಆ ರೆಡ್ ಚಿಲ್ಲಿ ಬರುತ್ತೆ ನೋಡಿ, ಅದನ್ನು ಚಿಕ್ಕ ಚಿಕ್ಕ ಕಟ್ ಮಾಡಿ ಕೂಡ ಹಾಕ್ಬೋದು ಒಗ್ಗರಣೆಗೆ. ಸೊ ನಾನಿಲ್ಲಿ ಸಿಂಪಲ್ ಆಗಿ ಇಟ್ಟಿದ್ದೇನೆ. ಇದನ್ನೆಲ್ಲ ಲೈಟಾಗಿ ಫ್ರೈ ಮಾಡಿದರೆ ಆಯಿತು. ಇಲ್ಲಿ ಸ್ವಲ್ಪ ನಾನು ಎಣ್ಣೆ ಹಾಕ್ತಿದ್ದೇನೆ, ಯಾಕಂದರೆ ಅದು ಎಣ್ಣೆ ಸಾಕಾಗಲಿಲ್ಲ. ಇನ್ನು ಇದಕ್ಕೆ ನಾನು ಟೊಮೆಟೊ ಮತ್ತು ಹಸಿಮೆಣಸಿನಕಾಯಿಯನ್ನು ಕೂಡ ಸೇರಿಸ್ತಿದ್ದೇನೆ. ಇನ್ನು ಇದಕ್ಕೆ ನಾನಿಲ್ಲಿ ಸ್ವಲ್ಪ ಜೀರಾ ಪೌಡರ್ ಹಾಗೆಯೇ ಕೊತ್ತಂಬರಿ ಪೌಡರ್ ಹಾಕ್ತಿದ್ದೇನೆ. ಮತ್ತು ಇದಕ್ಕೆ ಏನು ಜಾಸ್ತಿ ಮಸಾಲೆ ಇಲ್ಲ. ಮತ್ತು ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು ಹಾಕ್ಕೊಳ್ಳಿ. ಮತ್ತು ಸ್ವಲ್ಪ ಅರಶಿನವನ್ನು ಕೂಡ ಸೇರಿಸ್ತಿದ್ದೇನೆ. ಇದು ಆಪ್ಷನಲ್, ಅರಶಿನ ಬೇಕಾದರೆ ಹಾಕ್ಬೋದು. ನಿಮಗೆ ಬ್ಯಾಟರಿಗೆ ಕೂಡ ಅರಶಿನವನ್ನು ಸೇರಿಸ್ಬೋದು, ಅಂದರೆ ಒಳ್ಳೆ ಹಳದಿ ಕಲರ್ ಬರುತ್ತೆ. ಅಂದರೆ ನಾವು ಕಡಲೆ ಇಟ್ಟಿದ್ದು ಬ್ಯಾಟರ್ ರೆಡಿ ಮಾಡಿದ್ದೇವೆ ನೋಡಿ, ಅದಕ್ಕೆ ಅರಶಿನ ಬೇಕಾದರೆ ನಿಮಗೆ ಹಾಕ್ಬೋದು. ಇಲ್ಲಿ ಟೊಮೆಟೊ ಎಲ್ಲ ಸಾಫ್ಟ್ ಆಗಿದೆ. ಇನ್ನು ಇದಕ್ಕೆ ಆಲೂಗಡ್ಡೆಯನ್ನು ಸೇರಿಸ್ತಿದ್ದೇನೆ. ಇನ್ನು ಇದನ್ನು ಒಳ್ಳೇದು ಮಾಡಿ ಸ್ಮ್ಯಾಶ್ ಮಾಡಬೇಕು. ನಿಮ್ಮ ಹತ್ರ ಅಂದರೆ ನಾವು ಪಾವ್ ಭಾಜಿ ಮಾಡುವಾಗ ಅದೊಂದು ಸ್ಮ್ಯಾಶರ್ ಯೂಸ್ ಮಾಡ್ತೇವೆ ನೋಡಿ, ಅದರಲ್ಲಿ
ಸ್ಮ್ಯಾಶ್ ಮಾಡಿದರೆ ಆಯಿತು. ಅಂದರೆ ಇಲ್ಲಿ ನಾನು ಆಲೂಗಡ್ಡೆ ಅಂದರೆ ತುಂಬ ಸಾಫ್ಟ್ ಇಲ್ಲ, ಅಂದರೆ ಒಳ್ಳೆಯದಾಗಿ ಸಾಫ್ಟಾಗಿ ಬೇಯಲಿಲ್ಲ. ಸೊ ಅದಕ್ಕೆ ಇದರಲ್ಲೇ ಇದು ಸ್ಮ್ಯಾಶ್ ಮಾಡ್ತಿದ್ದೇನೆ. ನಾನು ಸ್ವಲ್ಪ ಅಂದರೆ ಗಟ್ಟಿ ಉಂಟು ಆಲೂಗಡ್ಡೆ. ತುಂಬ ಸಾಫ್ಟ್ ಇದ್ದರೆ ನಿಮಗೆ ಸ್ಪೂನಲ್ಲಿ ಮಾಡ್ಬೋದು. ಇದರಲ್ಲಿ ಮಾಡಿದರೆ ಮಾತ್ರ ಒಳ್ಳೆಯದಾಗಿ ಮಿಕ್ಸ್ ಆಗುತ್ತೆ ಎಲ್ಲ ಕಡೆ. ಇದಕ್ಕೆ ನಾನು ಸ್ವಲ್ಪ ಇಂಗನ್ನು ಕೂಡ ಸೇರಿಸಿದ್ದೇನೆ. ಸೊ ನೀವು ಕೂಡ ಇಂಗನ್ನು ಹಾಕಿ ಮರಿಬೇಡಿ. ಸೊ ಇದು ತಣ್ಣಗಾದ ಮೇಲೆ ಹೀಗೆ ರೌಂಡಾಗಿ ಉಂಡೆ ಕಟ್ಟುವ. ಸೊ ನೋಡಿ 3 ಆಲೂಗಡ್ಡೆಯಲ್ಲಿ ಇಷ್ಟು ಆಗಿದೆ. ಇನ್ನಿದನ್ನು ಬ್ಯಾಟರಲ್ಲಿ ಡಿಪ್ ಮಾಡಿ ಫ್ರೈ ಮಾಡಿದರೆ ಆಯಿತು, ಅಂದರೆ ಡೀಪ್ ಫ್ರೈ ಮಾಡಿದರೆ ಆಯಿತು. ನಾನಿಲ್ಲಿ ಸ್ವಲ್ಪನೇ ತೆಂಗಿನೆಣ್ಣೆ ತಗೊಂಡಿದ್ದೇನೆ, ಯಾಕಂದರೆ ಮತ್ತೆ ವೇಸ್ಟ್ ಅದು ಅಂತ. ಸೊ ನೀವು ಮಾಡುವಾಗ ಮಾತ್ರ ಸ್ವಲ್ಪ ಜಾಸ್ತಿ ಎಣ್ಣೆನೇ ತಗೊಳ್ಳಿ, ಅಂದರೆ ಒಮ್ಮೆಲೆ ನಿಮಗೊಂದು 4-5 ಹಾಕಿ ಇದು ಮಾಡಲಿಕ್ಕಾಗ್ತದೆ. ಸೊ ಇಲ್ಲಿ ನಾನೊಂದು 2 ಮಾಡ್ತಿದ್ದೇನೆ. ಎಣ್ಣೆ ಮಾತ್ರ ಒಳ್ಳೆಯದಾಗಿ ಬಿಸಿ ಆಗಬೇಕು. ಸೊ ಎಣ್ಣೆ ನಿಮಗೆ ಜಾಸ್ತಿ ಹಾಕಿದರೆ ಶೇಪ್ ಕೂಡ ಕರೆಕ್ಟಾಗಿ ರೌಂಡ್ ಬರುತ್ತೆ.
ನಾನಿಲ್ಲಿ ಮಾತ್ರ ಸ್ವಲ್ಪ ಎಣ್ಣೆ ಹಾಕಿದ್ದೇನೆ. ಸೊ ನೋಡ್ಬೋದು, ಇದು ಎಗ್, ಇದು ನಮ್ಮದು ಆಲೂಗಡ್ಡೆಯ ಅಂಬಡೆ, ಬಟಾಟ ಅಂಬಡೆ. ಟೇಸ್ಟ್ ಮಾಡಿ ನೋಡುವ. ಟೇಸ್ಟ್ ಅಂತೂ ತುಂಬ ಒಳ್ಳೆಯದಾಗಿದೆ, ನಿಜವಾಗಿ ಹೇಳೋದು ತುಂಬ ಸಖತ್ತಾಗಿ ಆಗಿದೆ. ಅಂದರೆ ನಾನು ಫಸ್ಟ್ ಟೈಮ್ ಮಾಡಿದ್ದು, ಆದರೂ ಕೂಡ ಪರವಾಗಿಲ್ಲ, ಒಳ್ಳೆಯದಾಗಿದೆ. ಸೊ ನೀವು ಕೂಡ ಟ್ರೈ ಮಾಡಿ. ಇಷ್ಟ ಆದರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.